ಹಾಸಿನಿ, ನನಗೊಂದು ಕಪ್ ಕಾಫಿ ಮಾಡ್ಕೊಡಮ್ಮ. ಹಾಸಿನಿ ಎಲ್ಲಿದ್ದಾಳೆ? ಓ ಹೌದಲ್ವಾ, ಬೆಳಿಗ್ಗೆನೆ ಮುಂಬೈಗೆ ಹೋದ್ರು. ದಾದಾ, ನೀನೇ ಒಂದು ಲೋಟ ಕಾಫಿ ಮಾಡ್ಕೊಡು ಪ್ಲೀಸ್. ನನ್ನನ್ನು ಯಾವತ್ತಾದರೂ ನೀವು ಅಡುಗೆ ಮನೇಲಿ ನೋಡಿದ್ದೀರಾ? ಆಫೀಸ್ ಕೆಲಸ ತುಂಬ ಇದೆ ರಮೇಶ್. ಓಕೆ, ಸೊ ಹಾಸಿನಿ ಇಲ್ಲ ಅಂದರೆ ಈ ಮನೆಯಲ್ಲಿ ನನಗೆ ಕಾಫಿ ಇಲ್ಲ. ಸರ್, ನಾನು ಮಾಡ್ಕೊಂಬರ್ತೀನಿ. ನೀನು ಮಾಡ್ತೀಯ? ಬೇಡ ಬಿಡಮ್ಮ ಕಮಲಿ. ಅಯ್ಯೋ ಪರವಾಗಿಲ್ಲ, ನಾನು ಹೋಗಿ ಮಾಡ್ಕೊಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಬೆಳಿಗ್ಗೆ ಎದ್ದು ನನಗೆ ಕಾಫಿ ಇಲ್ಲ ಅಂದರೆ ತಲೆನೂ ಓಡಲ್ಲ. ಪ್ಲೀಸ್ ಒಂದು. ಕಮಲೆ, ಮನೆ ಅಂದಮೇಲೆ 1000 ಕೆಲಸ ಇರುತ್ತೆ. ಇಷ್ಟೊತ್ತು ಹೇಳೋದು ಕ್ಷಮಿಸಿ ಮೇಡಮ್, ಇನ್ಮ್ಯಾಕೆ ಬೇಗನೆ ಹೇಳ್ತೀನಿ. ಮೇಡಮ್ ಅನ್ಬೇಡ, ಎಷ್ಟು ಕೋಪ ಬರುತ್ತೆ. ಕ್ಷಮಿಸಿ ಅತ್ತೆ, ನಾನು ಹಾಸಿನಿ ಅಕ್ಕ ಅಡುಗೆ ತಿಂಡಿ ಕೆಲಸ ಎಲ್ಲ ಮಾಡ್ತೀವಿ. ಹಾಸಿನಿ ಇಲ್ಲ, ರೋಹಿತ್ ಜೊತೆ ಮುಂಬೈಗೆ ಹೋಗಿದ್ದಾಳೆ. ಇನ್ಮೇಲೆ ಮನೆ ಜವಾಬ್ದಾರಿ ನಿಂದೆ. ಸೊಸೆ ಅಂದಮೇಲೆ ಗಂಡನ್ ನೋಡ್ಕೊಳ್ಳೋದಷ್ಟೇ ಅಲ್ಲ, ಮನೆ ಎಲ್ಲ ಜವಾಬ್ದಾರಿನೂ ನೀನೇ ನೋಡ್ಕೋಬೇಕು. ಅದನ್ನೇ ಸ್ವಲ್ಪ ನಿಧಾನವಾಗಿ ಹೇಳ್ಬೋದಲ್ವಾ? ರಮೇಶ್, ಪ್ರತಿ ಸಲನೂ ನೀವು ಅವಳನ್ನ ವಹಿಸ್ಕೊಂಡು ಬರಬೇಡಿ. ಅವಳ ಮುಂದೆ ನಾನ್ ಸದ್ರಾಗಿ ಹೋಗ್ತೀನಿ. ಅನ್ಪೂರ್ಣ, ಕಮಲಿ ಮನೇನು ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು 100 ಸರ್ತಿ ಅಜ್ಜಯ್ಯ ಅಜ್ಜಿ ಅಜ್ಜಿ ಅಜ್ಜಯ್ಯ ಅಂತ ಕರೀತಾ ಇದ್ಲು ಅಲ್ವಾ? ಆದ್ರೀಗ ನಾವು 100 ಸರ್ತಿ ಕರೆದ್ರು ಓನೆಗಳು ಮನೆಯಲ್ಲೇ ಇಲ್ಲ. ಯಾಕಿಲ್ಲ ಅಜ್ಜಯ್ಯ, ಒಂದು ಫೋನ್ ಮಾಡಿದ್ರೆ ಅಂತಾಳೆ. ಅದಕ್ಕೋಸ್ಕರ ನೀವಿಬ್ರು ಏನು ತಿಂದಿರಾ ಹಿಂಗೆ ಗುಂತಿದ್ದೀರಾ? ತಕೊಳ್ಳಿ, ತಿಂಡಿ ತಿನ್ನಿ. ಬೇಡ, ನಂಗೆ ಹಶ್ವಿಲ್ಲ. ಅನ್ಪೂರ್ಣಜ್ಜಿ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ಅಂತ ನಮ್ದೋಳು ನಾನು. ಆ ಮಾತನ್ನ ಸುಳ್ಳು ಮಾಡಬೇಡಿ ಅಜ್ಜಿ. ಕಮಲಿ ಇಲ್ದೆ ಈ ಮನೆಯೆಲ್ಲ ಬಿಕೋ ಎಂತೈತೆ ಅನ್ನೋದೇನೋ ಸ್ಯಾನೆ ನಿಜನೇಯ. ಹಾಗಂತ ನೀವಿಬ್ರು ಹಿಂಗಿದ್ರೆ ಎಲ್ಲ ಸರಿ ಹೋಯ್ತದ? ಕಮಲಿಗೆ ಏನೇನ ಈಸಿಯಾಗಿ ಗೊತ್ತಾದ್ರೆ ಸ್ಯಾನೇನೆ ಬ್ಯಾಸರ ಮಾಡ್ಕೋತಾಳೆ. ಏ ತಿಂಗಿ, ಅಜ್ಜಾಜಿ ಸಪ್ಪು ಕೂತಿರು ಅಂತೆಲ್ಲರೂ ಹೇಳ್ಬಿಟ್ಟಿಯಾ? ನಾನೇನು ಹೇಳಕ್ಕಿಲ್ಲ, ಆದ್ರೆ ಕಮಲಿ ಏನನ್ನ ಫೋನ್ ಮಾಡಿದಾಗ ನಿಮ್ಮಿಬ್ರು ದನ್ನಿ ಹಿಂಗೆ ಇದ್ರೆ ಕಮಲಿನ ಎಲ್ಲ ಕಂಡಿಡ್ಬಿಡ್ತಾಳೆ. ಇಂಥ ಇಸಿದಾಗೆ ಕಮಲಿ ಸ್ಯಾನೆ ಸಾರ್ಪು. ನೀನು ಹೇಳೋದು ನಿಜಾನೇ ನಿಂಗೆ. ನನ್ನ ಮನ್ಸಲ್ಲಿ ಏನೇ ಇದ್ರು ಅದನ್ನ ನಾನು ಮಾತಾಡದೆ ಹೋದ್ರು ಏನು ಅಂತ ಹೇಳ್ಬಿಡವಳು ನನ್ನ ಮೊಮ್ಮಗಳು. ಅದೇ ನಮ್ಮ ಇನ್ನೊಬ್ಬ ಮೊಮ್ಮಗಳು ಬಾಯಿ ಬಿಟ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಯಾರು? ಅನಿಕಾನ ಅಜ್ಜಯ್ಯ? ಹಾ, ಅವಳೆ. ಇನ್ಯಾರು? ಓ, ನೀವೇನೋ ನನ್ನ ಬಗ್ಗೆ ಹೇಳ್ತಿದ್ದೀರಾ ಅಂತ ಅನ್ಕೊಂಡೆ. ಅಜ್ಜಿ, ನಾನುವೇ ನಿಮ್ಮ ಮೊಮ್ಮಗಳು ತಾನೆ. ಅಯ್ಯೋ ನಿಂಗಿ, ನೀನು ಯಾಕೆ ಹಾಗನ್ಕೋತೀಯಾ? ನನಗೆ ಕಮಲಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಕಣೆ. ಅನಿಕಾ ಬಗ್ಗೆ ಮಾತಾಡ್ತಾ ಇದ್ದಾಗ ನೆನಪಿಗೆ ಬಂತು. ಅವಳಕ್ಕೆ ಇನ್ನೂ ಅಲ್ಲೇ ಇದ್ದಾಳೆ. ಅವಳನ್ನ ಮನೆಗೆ ವಾಪಸ್ ಬರೋಕೆ ಹೇಳೋಣ ಅನ್ಪೂರ್ಣ. ಅಯ್ಯೋ ಅಜ್ಜಯ್ಯ, ಹೇಳೋದೇ ಮರ್ತೋಯ್ತು. ಅನಿಕಾ ಆಗ್ಲೇ ಮನೆಗೆ ಬಂದಾಯ್ತು. ಬಂದ್ಲ? ಯಾವಾಗ? ನೆನ್ನೆ ರಾತ್ರಿ. ಆದ್ರೆ ನಾನು ಅವಳ್ತಾವ್ ಏನೇ ಮಾತಾಡ್ಸಕ್ ಹೋದ್ರು ಒಂಥರ ಮಕ ಮಾಡ್ಕೊಂಡು ರೂಮ್ ಒಳಗೆ ಕೊಂಟೋದ್ಲು. ಇವಳು ಯಾವಾಗ್ಲೂ ಇದ್ದಿದ್ದೆ ಅನ್ಕೊಂಡು ನಾನು ಸುಮ್ಮನಾದೆ. ಅಲ್ಲ, ನಿನ್ನೆ ಬಂದವಳು ಇನ್ನೂ ರೂಮಿಂದ ಹೊರಗೆ ಬಂದಿಲ್ವಾ? ಇಲ್ಲ ಅಜ್ಜಿ, ನಿಮ್ಮನ್ನ ಆಗ್ಲೇ ಕರಿಯಮ್ಮ ಅನ್ಕೊಂಡೆ. ಆದ್ರೆ ಅವಳು ಆಡೋ ಆಟಕ್ಕೆ ಅವಳ್ತಾವ್ ಮಾತಾಡೋಕ್ಕೂ ದಿಗ್ಲೈತೈತ್ ನಂಗೆ.
ಸರಿ ನಡಿ ಹೋಗಿ ನೋಡೋಣ. ಮಾವಯ್ಯ, ಥ್ಯಾಂಕ್ ಯು ವೆರಿ ಮಚ್. ಒಂದು ಕೆಲಸನಾದ್ರೂ ನೆಟ್ಟಿಗೆ ಮಾಡಕ್ ಬರ್ತಾ ನಿನ್ಗೆ? ಕ್ಷಮಿಸ್ಬಿಡಿ ಮೇಡಮ್, ಗೊತ್ತಾಗ್ನಿಲ್ಲ. ಕ್ಷಮಿಸಿ ಮೇಡಮ್. ಜಾಗ ಬಿಡು. ಕ್ಷಮಿಸ್ಬಿಡಿ, ಇನ್ಮ್ಯಾಕ್ ಹಿಂಗಾಗಕ್ಕಿಲ್ಲ. ಸರಿ, ಜಾಗ ಬಿಡು. ದೇವಸ್ಥಾನಕ್ಕೆ ಹೋಯ್ತಿದ್ದೀವಿ, ಅದನ್ನ ಹೇಳ್ಬೇಕು ಅಂತಾನೆ ಬಂದೆ. ಯಾಕೆ ಮನೇಲಿ ಪೂಜೆ ಮಾಡಿದ್ರಾಗಲ್ವಾ? ಅಜ್ಜಿ ಬರೋಕ್ಕೆ ಹೇಳೋರೆ. ಕಮಲಿ, ನೀನು ರಿಷಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ತಾನೆ? ಹೋಗ್ಬಿಟ್ಟು ಬನ್ನಿ. ಕಾಫಿ ಚೆನ್ನಾಗಿತ್ತು, ಥ್ಯಾಂಕ್ ಯು. ಒಳಗೇನ್ ಮಾಡ್ತಿದ್ದಾಳೆ ಇವಳು? ಅನಿಕಾ, ಏನಾಯ್ತಮ್ಮ? ಯಾರು ಬರ್ತಿದ್ದಾರೆ ಅಂತ ನೋಡಿದೆ, ಯಾಕಮ್ಮ ಹೀಗೆ ಬಿಹೇವ್ ಮಾಡ್ತಾ ಇದೀಯಾ? ಏಯ್, ಏನೇ ಆಗೈತ್ ನಿಂಗೆ? ಅಜ್ಜಿ, ಇನ್ ಸ್ವಲ್ಪದ್ರಲ್ಲಿದ್ರೆ ನನ್ ತಲೆ ಹೊಡಿಬೇಕು ಅಂತಾನೆ ಇವಳಿಗೆ ಮಾಡೋಳೆ ಅನ್ಸತ್ತೆ. ನೋ ನೋ ಅಜ್ಜಿ, ಐ ಡೋಂಟ್ ನೋ. ಹೌದು ಅನಿಕಾ, ರಿಷಿ ಮನೆಯಿಂದ ಯಾಕೆ ರಾತ್ರಿ ವಾಪಸ್ ಬಂದೆ? ಇವತ್ ದೇವಸ್ಥಾನಕ್ಕೆ ಹೋಯ್ತಿದೀವಲ್ಲ. ಎಲ್ಲೂ ಬರಲ್ಲ. ಯಾಕೆ? ಕಮಲಿ, ರಿಷಿ ಸಾರು ಎಲ್ರು ಬರ್ತವ್ರೆ. ರಿಷಿ ಸರ್ ಖುದ್ದಾಗ ನಿನ್ನ ಕರ್ಕೊಂಬ ಅಂತ ಹೇಳೋರೆ. ಬರೋಕಿಲ್ವಾ? ರಿಷಿ ಕರ್ದ್ನ? ಓಕೆ, ಐ ಕಮ್. ಮತ್ ರೆಡಿ ಆಗಿ ಹೋಗು. ಹೋಗಮ್ಮ, ಹೋಗು. ನೀನ್ ಯಾಕೆ ಅಲ್ಲಿಂದ ರಾತ್ರಿ ಓಡ್ ಬಂದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಅಯ್ಯೋ ಸರ್, ನಂದ ಮನೇಲೊಂದು ಚಂದದ ಬೊಂಬೆ. ಸರ್ ಯಾರನ್ನ ನೋಡ್ತಾರೆ. ಹೌದು, ನೋಡ್ತಿದ್ದಾರೆ. ಯಾರು ಸರ್? ಅಲ್ಲಿ ಕಮಲಿಯವರೇ, ಮದುವೆ ಆದ್ಮೇಲೂ ಯಾರಾದರೂ ನೋಡ್ತಾರೆ ಅಂತ ಭಯ ಪಟ್ರೆ ನಾನೇನು ಹೇಳಲಿ? ನನ್ನ ನೋಡಿ. ಸೌಂದರ್ಯಕ್ಕೆ ಸ್ವಾಭಿಮಾನ ಜಾಸ್ತಿ, ಕಣ್ ತಗ್ಗಿಸ್ಬಾರ್ದು. ಸೌಂದರ್ಯ ಶೌರ್ಯದ ಮುಂದೆ ನಾಚಲೇಬೇಕು ಸರ್. ಶೌರ್ಯದ ಮುಂದೆನಾ? ನೀವೆಯ? ಸರ್, ನೀವಿನ್ನು ಹೊಲ್ಡಿ, ತಡ ಆಯ್ತೈತೆ. ಹೇಳ್ಬಿಟ್ರೆ ಸಾಕಾ?
ನನಗೆ ಅಲಂಕಾರ ಮಾಡೋದು ಯಾರು? ನಿಮ್ಗೆ ಅಲಂಕಾರನ? ಏನ್ ಅಲಂಕಾರ ಸರ್? ಅಲ್ವಾ, ನನಗೆ ಅಲಂಕಾರ ಬೇಡ, ಅದಕ್ಕೆ ಈ ಅಂದನ ನೋಡಕ್ ಬಂದೆ. ಮೇಷ್ಟ್ರೆ, ಟೈಮಿಗೆ ಸರಿಯಾಗಿ ಫಾಲೋ ಮಾಡಬೇಕು, ಹಿಂಗೆಲ್ಲ ಮಾಡೋ ಹಂಗಿಲ್ಲ. ನಡೀರಿ ನೀವು. ಕಮಲಿ ಅವರೇ, ಒಂದೇ ಒಂದು ಕಿಸ್. ಹಾ? ಅಯ್ಯೋ ಸರ್, ನಡೀರಿ ನೀವು. ಕಿಸ್ ಬೇಡ, ಹಾಗೆ ಮಾತ್ರ. ಸರ್, ರಿಷಿ ನನ್ನ ಬರಕ್ ಹೇಳಿದಾನೆ ಅಂದ್ರೆ ದೆ ಮಸ್ಟ್ ಬಿ ಸಮಥಿಂಗ್. ಆ ಕಮಲಿ ರಿಷಿಗೆ ಏನೋ ಹರ್ಟ್ ಆಗೋ ತರ ಮಾಡಿರ್ಬೇಕು. ಈ ಸಿಚುವೇಶನ್ ಅನ್ನ ನನ್ನ ಕಂಟ್ರೋಲಿಗೆ ತಗೋತೀನಿ. ಅಲ್ಲೋಡಬಿ, ಒಳ್ಳೆ ಸಿನಿಮಾ ಹೀರೋಯಿನ್ ಈ ಅಭಿಮಾನಿಗಳು ನೋಡಕ್ ಬರ್ತಾರಲ್ಲ, ಆ ತರ ಬಿಲ್ಡಪ್ ತಗೊಂಡು ನಡ್ಕೊಂಡು ಹೋಯ್ತಾಳ ನೋಡು. ಅದಕ್ಕೆ ಕಾರಣ ನಾನೇಯ. ಒಂದ್ ತಮಾಸೆ ಐತೆ, ನಿಂಗೆ ಹೇಳ್ತೀನಿ ಬಾ. ಸುಮ್ಕೋಗವಿ, ನೀನು ಇವ್ನ ಕರ್ಕೊಂಡ್ ಬಂದಿದ್ದೆ ತೆಪ್ಪು. ಸಂಭು, ಇವಳು ಮಾಡಿರೋ ಕೆಲಸ ಒಂದ ಎರಡ. ಇವಳು ಮಾಡಿರೋ ಕ್ಯಾಮೆಗಳಿಗೆ ಇವಳಿಗೆ ಸರಿಯಾಗಿ ಮಾಡ್ಬೇಕು. ಅದಕ್ಕೆ ಕ್ಯಾಪ್ ಸಿಕ್ತಾಗೆಲ್ಲ ಅವಳು ಗುರ್ಸಕ್ಕೆ ಪ್ಲಾನ್ ಮಾಡಿದ್ವಿ. ಅಂತದೇನ್ ಪ್ಲಾನ್ ಮಾಡಿದ್ಯಾ? ಅಂಥದ್ದು ಏನೂ ಇಲ್ಲ ಕಣ್ಲ. ಕಮಲಿನೂ ರಿಷಿ ಸಾರು ಸಂತೋಷವಾಗಿರೋದನ್ನ ನೋಡಿದ್ರೇನೆ ಸಾಕು. ಇವಳು ಹೊಟ್ಟೆಲಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಉಜ್ದಂಗೆ ಐತೈತೆ. ಅದು ಕರೆಕ್ಟೇ. ನಿಂಗೆ ಬಂದೆ ಅನಿಕಾ? ರಿಷಿ, ಅಮ್ಮ ಸಾರಿ, ನೀವು ಬಂದಿದ್ದು ನನ್ಗೆ ಗೊತ್ತಾಗಿಲ್ಲ. ಏನಾದ್ರು ಹೇಳ್ಬೇಕಿತ್ತಮ್ಮ? ಡೋರ್ ಲಾಕ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಅಮ್ಮ ಸಾರಿ, ಕಮಲಿ ಅವ್ರದ್ದೇನು ತಪ್ಪಿಲ್ಲ. ನಾನು ನೋಡು ಕಮಲಿ, ರಿಷಿ ರೂಮಿಗೆ ಬರೋಕ್ ಮುಂಚೆ ಬಾಗಲ್ ತಟ್ಟಿ ಬಂದು ಅಭ್ಯಾಸ ನನಗಿಲ್ಲ. ಅದಕ್ಕೆ ಬಂದೆ. ಹಾಂ ರಿಷಿ, ಯಾಕಿಷ್ಟ ಅವಸರ? ಅಲ್ಲ, ಯಾವ್ದಾದ್ರು ಡಾಕ್ಯುಮೆಂಟಿಗೆ ಸೈನ್ ಮಾಡಕ್ ಮುಂಚೆ ನೋಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಇಲ್ಲಮ್ಮ, ಹೇಗಿದ್ರು ನೀವು ಓದಿರ್ತೀರಲ್ಲ, ಮತ್ತೆ ನಾನೇನಕ್ಕೆ ಓದ್ಲಿ ಅಂತ ಅಷ್ಟೆ. ಎಸ್ ಮಾಡ. ಸರ್, ನಾನು ಹೇಳಿಲ್ವಾ? ಇದಕ್ಕೆ ನಾನು ಹೇಳಿದ್ದು. ಕಮಲಿ ಅವರೇ, ಹೊಸ ಮನೆ, ಹೊಸ ಜೀವನ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಫೋನ್. ಹಾಂ. ಮೇಷ್ಟ್ರಿಗೆ ನಾನೇ ಪಾಠ ಮಾಡೋದು ಇನ್ನೂ ಐತೆ. ಮಾತೆ ಕೇಳೋಕಿಲ್ಲ ಅಂತೀರ ಸರ್? ಇವಾಗಾದ್ರೂ ರೆಡಿ ಆಗಕ್ ಬಿಡ್ತೀರಾ? ಬಾಯ್ ಮಾ. ಆಹಾ ಅಣ್ಣ, ಎಂತವನಿದ್ಯಾ ನೋಡು ನೀನು. ಯಾವತ್ತಾದ್ರೂ ನಂಗೆ ಈ ತರ ಕಾರ್ಡ್ ಡೋರ್ ಓಪನ್ ಮಾಡ್ಕೊಟ್ಟಿದ್ಯಾ? ಏಯ್, ನನ್ನ ಹೆಂಡ್ತಿಗೆ ನಾನು ಡೋರ್ ಓಪನ್ ಮಾಡ್ತೀನಿ. ಹೋಗ್ಲಿ, ನನ್ನೂ ಬಿಡಪ್ಪ. ಅಮ್ಮಂಗೋ ಅಥವಾ ಅತ್ತಿಗೆಗೋ ಯಾವತ್ತಾದ್ರೂ ಇಂಥ ಸೇವೆ ಮಾಡಿದ್ಯಾ? ಹೆಂಡತಿ ನೋಡಿದ ತಕ್ಷಣ ಅಕ್ರೆ ಉಕ್ಕಿ ಬಂದ್ಬಿಡುತ್ತಲ್ಲ. ಇಲ್ಲ ಆಡಿ ಅಣ್ಣ. ಬಾರೆ.
ಎಷ್ಟು ನಾಜೂಕಾಗಿ ನನ್ನ ಮಗನ್ನ ಬೇರೆ ಮಾಡ್ತಿದ್ದಾಳೆ ಇವಳು. ರಿಷಿ ನನ್ನ ಮೇಲಿಟ್ಟಿದ್ದ ಪ್ರೀತಿನ ಈಗ ಕಮಲಿಗೆ ಕೊಟ್ಟಿದ್ದಾನೆ. ಅವನ ಮನಸ್ಸಿನಲ್ಲಿ ಅಮ್ಮನಿಗೆ ಜಾಗ ಇಲ್ಲ. ನಿಂಗಿ ಎಲ್ಲಿ ರಿಷಿನೇ ಕಾಣ್ತಿಲ್ಲ. ಬತ್ತವ್ರನಿಕಾ, ರಿಷಿ ಸರ್ ಮಾತ್ರ ಅಲ್ಲ, ಜೊತೆಗೆ ಕಮಲಿನೂ ಬತ್ತಾಳೆ. ರಚನಾ ಆಗ್ಲೇ ಮೆಸೇಜ್ ಮಾಡಿದ್ಲು, ಅವರೆಲ್ಲ ಬತ್ತವ್ರಂತೆ. ಬಾ ನಾವು ಹೋಗಮ್ಮ. ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಲ್ಲ ತಂಗ್ಯವ, ಯಾಕಿನ್ನೂ ಬಂದಿಲ್ಲ? ಆಲ್ರೆಡಿ ಬಂದು ದೇವ್ರ ನೋಡೋಕೇನಾದ್ರೂ ಹೋಗಿದ್ದಾಳ? ಒಳಗೋಗಿ ನೋಡಿದ್ರೆ ಬೇಡ ಬೇಡ, ಇಲ್ಲೇ ಇತ್ತು ಕಾಯಿ ಅಂತ ಹೇಳಿದಾಳೆ. ಇಲ್ಲೇ ಇರೋದು ವಾಸಿ. ಸುಮ್ಮನೆ ನನ್ನಿಂದ ಅವಳಿಗೆ ತೊಂದರೆ ಆಗೋದು ಬೇಡ. ರಿಷಿಗೆ ನಾನೇ ಒಂದು ಕಾಲ್ ಮಾಡಿಬಿಡ್ಲಾ? ಅನಿಕಾ, ಅವರು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವರೋ ಏನೋ, ಸುಮ್ಕೆ ನೀನು ಫೋನ್ ಮಾಡಿ ಅದನ್ನ ಹಾಳು ಮಾಡಬಾರ್ದಲ್ವಾ? ವಾವ್, ಸರ್ಪ್ರೈಸಾ? ಯು ಆರ್ ರೈಟ್ ನಿಂಗಿ, ಐ ಶುಡ್ ವೇಟ್. ರಿಷಿ ಬಂದ. ಹಾಯ್ ರಿಷಿ. ಅನಿಕಾ, ನೀನೇನಿಲ್ಲಿ? ಓ, ರಿಷಿ ನಾನ್ ಬರೋದನ್ನ ನಿನ್ಗೂ ಹೇಳಿರ್ಲಿಲ್ವಾ? Then it must be a surprise only. Thank you for inviting me, Rishi. ಅಣ್ಣ ನಿನ್ನೇನು ಇನ್ವೈಟ್ ಮಾಡಿದ್ನಾ? ಅಣ್ಣ, ಕಮಲಿ, ಮುತ್ತೈದೆ ಕಳೆ ಮುಖದಾಗ ಎದ್ದು ಕಾಣ್ತೈತೆ. ಕಮಲಿ, ಹೆಂಗಿದ್ಯವಿ? ನಾನ್ ಚೆನ್ನಾಗಿದ್ದೀನಿ ಕಣ್ಲಾ. ನೀ ಹೆಂಗಿದ್ಯಾ? ಕಾಲೇಜ್ ಕಡೆಗೆ ಹೋಗಿದ್ದಾ? ಹೋಗಿದ್ದೆ. ಇನ್ನೇನು ಕ್ಲಾಸ್ಗಳು ಶುರು ಆಯ್ತೆ ತಂದೆ. ಪ್ರಿನ್ಸಿಪಾಲ್ ಹೇಳ್ತಿದ್ರು. ಹಾ, ನಾನು ಮಾತಾಡಿದೆ. So, Rishi, how do I look? How am I looking? ಅನಿಕಾ, ಏಟೆ ಅಲಂಕಾರ ಮಾಡಿದ್ರುವೆ ಕೆಂಬೂತ ನವಿಲಾಗ ಕಾಯ್ತೈತಾ? Whatever. Rishi, you tell me. ಯಾ ಗುಡ್. ಎಲ್ರೂ ಹೋಗೋಣ. ಸರ್, ನಾ ಒಂದು ನಿಮಿಷ ಬಂದೆ.
ನೀನೇನು ಆರ್ತಿ ತಟ್ಟೆನ ಕೈಯಲ್ಲಿ ಇಟ್ಕೊಂಡಿದ್ಯಾ? ನಾನೇನೋ ಅಣ್ಣಂಗೆ ರಾಖಿ ಕಟ್ಟಬೇಕು, ನೀನು ಯಾರಿಗೆ ಕಟ್ಟ್ಯಾ? ಹೌದಲ್ವಾ ಕಮಲಿ, ನೀನ್ ಯಾರಿಗೆ ರಾಖಿ ಕಟ್ಟೋದಿದೆ?